ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 8ನೇ ತಾರೀಕು ಶನಿವಾರ, ಅರ್ಥ ನಕ್ಷತ್ರ, ಗಂಡಯೋಗ, ಕೌಲವಕರಣ ಇರುವಂತಹ ಶುಭ ದಿನವಾಗಿರೋದ್ರಿಂದ ಈ ದಿನವೂ ಪೂಜೆ ಪುನಸ್ಕಾರಾದಿಗಳು, ದೇವತಾ ಆರಾಧನೆಗಳನ್ನು ಮಾಡಲಿಕ್ಕೆ ಸಮಸ್ಯೆಗಳು ಬರೋದಿಲ್ಲ. ಆದರೆ ಈ ದಿನ ಯಾವ ರೀತಿಯಲ್ಲಿ ಗ್ರಹಗತಿಗಳ ವಾತಾವರಣಗಳಿದೆ ಎಂದು ನೋಡಿದಾಗ ನೋಡಿ, ಮೇಷರಾಶಿಯವರಿಗೆ ಅಧಿಪತಿಯಾದಂತಹ ಸ್ವಕ್ಷೇತ್ರ ಅಧಿಪತಿ ಕುಜಗ್ರಹ ಜನ್ಮದಲ್ಲಿ ಉಚ್ಚ ಸ್ಥಾನಕ್ಕೆ ಬಂದಾಗ ಆರೋಗ್ಯ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಕೌಟುಂಬಿಕ ವಿಚಾರಗಳು ತುಂಬ ಸಾಮರಸ್ಯವಾಗಿ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥ ಅನುಗ್ರಹವನ್ನು ಕುಜಗ್ರಹ ಮೇಷರಾಶಿಯವರಿಗೆ ಕೊಡ್ತಾರೆ. ವೃಷಭ ರಾಶಿಯವರಿಗೆ ಶತ್ರು ಮನೆಯಲ್ಲಿ ಗುರುಗ್ರಹ ಸೇರಿಕೊಳ್ಳೋದ್ರಿಂದ ಹಣಕಾಸಿನ ಗೊಂದಲ, ಹಣಕಾಸಿನ ವಿಚಾರದಲ್ಲಿ ಬಹಳವಾದಂತಹ ಘರ್ಷಣೆಗಳು, ಸಮಸ್ಯೆಗಳು, ತೊಂದರೆಗಳು, ತಾಪತ್ರೆಗಳಿಗೆ ಗುರಿಯಾಗುವಂಥದ್ದು ವೃಷಭ ರಾಶಿಯವರು. ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ವಾಗ್ವಾದಗಳು, ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ಬುಧ ಆದಿತ್ಯ ಯೋಗದಲ್ಲಿ ಶುಕ್ರ ಬಲನಿದ್ದು ಹಣಕಾಸಿನ ಅನುಕೂಲಗಳು, ಬುಧ ಆದಿತ್ಯ ಯೋಗ ಇರೋದ್ರಿಂದ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಕೀರ್ತಿ ವೃದ್ಧಿ ಆಗುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ಭೂಮಿ ಪ್ರಾಪ್ತಿ ಆಗುತ್ತೆ. ಮನೆಯನ್ನು ತೆಗೆದುಕೊಳ್ಳೋದಕ್ಕೆ, ಸೈಡ್ ತೆಗೆದುಕೊಳ್ಳೋದಕ್ಕೆ, ವಾಹನ ತೆಗೆದುಕೊಳ್ಳೋದಕ್ಕೆ, ಏನಾದರೂ ಖರೀದಿ ಮಾಡಲಿಕ್ಕೆ ಮಾತ್ರ ಮಿಥುನ ರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಮಿಥುನ ರಾಶಿಯವರಿಗಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ದ್ವಾದಶ ಸ್ಥಾನದಲ್ಲಿ ಸ್ವಲ್ಪ ಶುಕ್ರನಿರ್ತಾನೆ. ಅದೇ ರೀತಿ ಬುಧ ಮತ್ತು ರವಿ ಇರೋದ್ರಿಂದ ಸ್ವಲ್ಪ ಲೇವಾದೇವಿ ವ್ಯವಹಾರಗಳಲ್ಲಿ ಅಡೆತಡೆಗಳು, ಗೊಂದಲಗಳು, ಘರ್ಷಣೆಗಳು, ಹಣಕಾಸಿನ ದುಂದು ವೆಚ್ಚವಾಗುವಂಥದ್ದು. ಭೂಮಿ ವಿಚಾರಕ್ಕೆ ಏನಾದರೂ ಹೋದರೆ ಅದರಲ್ಲಿ ತುಂಬ ಸಮಸ್ಯೆಗಳಿಗೆ ಗುರಿಯಾಗುವಂಥದ್ದು. ಬಿಸ್ನೆಸ್ಸಲ್ಲೂ ಸಣ್ಣ ಪುಟ್ಟ ಲಾಸ್ ಆಗುವಂಥ ಸನ್ನಿವೇಶಗಳು ಇರುತ್ತೆ. ಅದನ್ನು ಬಿಟ್ಟರೆ ಮದುವೆ ಮುಂಜಿಗಳಾಗಲಿಕ್ಕೆ, ಶುಭ ಕಾರ್ಯಗಳಾಗಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಾಗುತ್ತೆ. ನಿಮ್ಮನ್ನು ಕಂಡಾಗ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುವಂತಹ ವಾತಾವರಣ ಸಿಂಹರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಶುಭ ಕಾರ್ಯಗಳು, ವ್ಯವಹಾರಗಳು ಎಲ್ಲವೂ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸುಸ್ತು, ಸಂಕಟದ ವಾತಾವರಣ, ಮೈಕೈ ನೋವು, ಕೈಕಾಲು ನೋವು ಆ ರೀತಿಯಾದಂತಹ ವಾತಾವರಣಗಳಿರುತ್ತೆ. ಅದನ್ನು ಬಿಟ್ಟರೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ನಂತರದಲ್ಲಿ ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ. ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಬಂದಾಗ ಗೊಂದಲಮಯವಾಗುತ್ತೆ, ಘರ್ಷಣೆಗಳಾಗುತ್ತೆ, ಬೇಸರವಾಗುತ್ತೆ. ಜೊತೆಯಲ್ಲಿ ಸಣ್ಣ ಪುಟ್ಟ ದುಶ್ಮನಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ತುಲಾ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ದೃಷ್ಟಿದೋಷಗಳು ಬರುತ್ತೆ, ವಾಗ್ವಾದಗಳಿಗೆ ಬರುತ್ತೆ. ಜೊತೆಯಲ್ಲಿ ಏನು ಪ್ರಯತ್ನ ಪಟ್ಟರೂ ಸಕ್ಸಸ್ ಆಗೋದಿಲ್ಲ, ಫೇಲ್ಯೂರ್ ಆಗುವಂಥ ಸನ್ನಿವೇಶಗಳು. ತುಂಬ ಪ್ರಯತ್ನ, ತುಂಬ ಎಫೆಕ್ಟ್ ಆಗ್ತೀವಿ, ಅದು ಸ್ವಲ್ಪ ಲಾಸ್ ಆಗುವಂಥ ಸನ್ನಿವೇಶಗಳು, ಗೊಂದಲವಾಗುವಂಥ ಸನ್ನಿವೇಶಗಳು, ನಂಬಿಕೆ ದ್ರೋಹ ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಧನುಸ್ಸು ರಾಶಿಯವರಿಗೆ ದೇಹದಲ್ಲಿ ಶೀತದ ವಾತಾವರಣ, ನೆಗಡಿ, ಕೆಮ್ಮು, ಶೀತ, ಜ್ವರ ಬರುವಂತಹ ವಾತಾವರಣಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಬಿಸ್ನೆಸ್ ಅವರಿಗೆ ಉತ್ತಮವಾದಂಥ ಬಿಸ್ನೆಸ್, ಇದೆಲ್ಲವೂ ಸಹ ಇರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಇರುತ್ತೆ. ಕೋಪದ ವಾತಾವರಣದಲ್ಲಿ ವಾಗ್ವಾದಗಳಾಗ್ಬೋದು, ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು, ನಂಬಿಕೆ ದ್ರೋಹವಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕುಂಭರಾಶಿಯವರಿಗೆ ತಂದೆಯ ಜೊತೆಯಲ್ಲಿ ಸ್ವಲ್ಪ ವಾಗ್ವಾದಗಳು, ಕುಟುಂಬದಲ್ಲಿ ಕಲಹ, ಅಶಾಂತಿ, ಜೊತೆಯಲ್ಲಿ ಕೋಪದ ವಾತಾವರಣ ಜಾಸ್ತಿ. ಅಂದ್ಬಿಟ್ರೆ ಬಿಸ್ನೆಸ್ ಆಗುವಂಥ ಸನ್ನಿವೇಶಗಳಿಗೆ ಏನು ತೊಂದರೆ ಇಲ್ಲ. ಹಣಕಾಸಿನ ವ್ಯವಹಾರವೂ ಚೆನ್ನಾಗಿರುತ್ತೆ, ಅದೆಲ್ಲವೂ ತೊಂದರೆ ಇಲ್ಲ. ಸ್ವಲ್ಪ ಕುಟುಂಬದಲ್ಲಿ ಕಲಹ ಇರುತ್ತೆ, ಸ್ವಲ್ಪ ಜಾಗ್ರತೆ. ಮೀನರಾಶಿಯವರಿಗೆ ಅತಿಯಾದಂತಹ ಸುತ್ತಾಟಗಳು, ಅಲೆದಾಟಗಳು, ಬರಬೇಕಾಗಿರುವಂಥ ಹಣಕಾಸು ಬರೋದಿಲ್ಲ, ಬರಬೇಕಾಗಿರುವಂಥ ಕೆಲಸಗಳು ಬರೋದಿಲ್ಲ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ, ಧರ್ಮ ನಿಷ್ಠೆಯಲ್ಲಿ ಇರ್ತೀರಿ. ಆದರೂ ಸಹ ನಿಮಗೆ ವ್ಯವಹಾರದಲ್ಲಿ ಸಮಸ್ಯೆ, ಸಂಕಷ್ಟ, ಸ್ವಲ್ಪ ಹಣಕಾಸಿನ ಗೊಂದಲ ಇವೆಲ್ಲವೂ ಸಹ ಇರುತ್ತೆ. ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ
ವಿಶೇಷವಾದಂತಹ ಸಂಚಿಕೆ ಶನಿವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾ ನಾಳೆಯ ದಿನ ನೋಡಿ ಭಾನುವಾರ ಇರುತ್ತೆ 9ನೇ ತಾರೀಕು ತೃತೀಯ ಪುನರೋಸು ನಕ್ಷತ್ರ ವೃದ್ಧಿಯೋಗ ಗರಕರಣ ತುಂಬ ಪ್ರಶಸ್ತವಾಗಿರುವಂಥದ್ದು. ಯಾರನ್ನೂ ಕೇಳಬೇಕಾಗಿರುವಂಥ ಅವಶ್ಯಕತೆಗಳೇ ಬರೋದಿಲ್ಲ. ಮದುವೆ ಮುಂಜಿಗಳು ಮಾಡ್ಕೊಳ್ಳೋದಕ್ಕೆ, ಗೃಹ ಪ್ರವೇಶ, ವಾಸ್ಕಾಲಿಡುವಂಥದ್ದು, ಮೋಲ್ಡ್ಗಳು ಹಾಕುವಂಥದ್ದು, ಇನ್ನಿತರೆ ಬೋರ್ವೆಲ್ ಹಾಕುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಇದೆಲ್ಲದಕ್ಕೂ ಸಹ 9ನೇ ತಾರೀಕು ಭಾನುವಾರ ನಾಳೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾಳೆ ಭೇಟಿ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ. ನಮಸ್ಕಾರ.